ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರೋದು ಬಾಗಲಕೋಟೆಯಲ್ಲಿ ನಡೆಯುವ ಫೇಮಸ್ ಕೃಷಿ ಮೇಳಕ್ಕೆ. ಇದನ್ನು ತೋಟಗಾರಿಕಾ ಮೇಳ ಅಂತಲೂ ಕೂಡ ಕರೀತಾರೆ. ಈ ತೋಟಗಾರಿಕಾ ಮೇಳನ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸ್ ಬಾಗಲಕೋಟೆಯಲ್ಲಿ ನಡೆಸಲಾಗಿತ್ತು. ಈ ಮೇಳದಲ್ಲಿ ಬರೀ ನಮ್ಮ ದೇಶದಲ್ಲಷ್ಟೇ ಅಲ್ಲ, ಬೇರೆ ಬೇರೆ ದೇಶದಲ್ಲಿಯೂ ಬೆಳೆಯುವಂಥ ತರಕಾರಿಗಳನ್ನು ಸಹ ಇಲ್ಲಿ ಬೆಳೆಸಿ ನಮಗೆ ಪ್ರದರ್ಶನಕ್ಕೆ ಇಡುತ್ತಾರೆ. ಈ ಕೃಷಿ ಮೇಳವು ಬಾಗಲಕೋಟೆಯಲ್ಲಿ ಸತತವಾಗಿ 3 ದಿವಸಗಳ ಕಾಲ ನಡೆಯುತ್ತದೆ. ಈ ಮೇಳದಲ್ಲಿ ಬರೀ ತರಕಾರಿಗಳಷ್ಟೇ ಅಲ್ಲ, ಪುಷ್ಪಗಳು ಮತ್ತು ರೈತರಿಗೆ ಬೇಕಾಗುವಂತಹ ಉಪಯುಕ್ತವಾಗಿರುವಂತಹ ಮಷಿನ್ಗಳನ್ನು ಸಹ ಇಲ್ಲಿ ಪ್ರದರ್ಶನ ಮಾಡುತ್ತಾರೆ. ಈಗ ನಾವು ಹೋಗ್ತಿರೋದು ಅಲ್ಲೇ ಆಯೋಜಿಸಿರುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ. ನೀವಿಲ್ಲಿ ನೋಡಬಹುದು ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ. ಮತ್ತು ಇಲ್ಲಿ ವೃಕ್ಷ ಮಾತೆಯಾದ ಸಾಲು ಮರದ ತಿಮ್ಮಕ್ಕನಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಕೂಡ ಸಮರ್ಪಿಸಿದರು. ಈ ತೋಟಗಾರಿಕೆ ಮೇಳದಲ್ಲಿ ತೋಟಗಾರಿಕೆಗೆ ಬೇಕಾಗಿರುವಂತಹ ಹೊಸ ಹೊಸ ಇನ್ವೆನ್ಷನ್, ಟೆಕ್ನಾಲಜಿ ಮತ್ತು ರೈತರಿಗೆ ಬೇಕಾಗಿರುವಂತಹ ಪೆಸ್ಟಿಸೈಡ್ಸ್ ಎಲ್ಲವನ್ನು ಇಲ್ಲಿ ಪ್ರದರ್ಶನ ಮಾಡಿದರು. ಮತ್ತು ಆ ಮೇಳದಲ್ಲಿ ಚಾರ್ಟ್ಸ್ಗಳನ್ನು ಕೂಡ ಇಟ್ಟಿದ್ರು. ಇಲ್ಲಿ ನೀವು ನೋಡಬಹುದು ಯಾವ ಥರ ಎಲ್ಲ ತರಕಾರಿಗಳನ್ನು ಮತ್ತು ಹೂಗಳನ್ನು ಬಳಸಿ ಯಾವ ರೀತಿ ಗೊಂಬೆಯನ್ನು ತಯಾರಿಸಿದ್ದಾರೆ ಅಂತ. ಮತ್ತು ಈ ಮೇಳದಲ್ಲಿ ರೈತರಿಗೆ ಅತ್ಯಂತ ಉಪಯುಕ್ತವಾದ ಜಾನುವಾರುಗಳನ್ನು ಪ್ರದರ್ಶನ ಕೂಡ ಮಾಡಿದರು. ಇಲ್ಲಿಂದ ಅವರು ಖರೀದಿಯನ್ನು ಕೂಡ ಮಾಡಬಹುದು. ಇಲ್ಲಿ ಟಗರುಗಳು ಮತ್ತು ಮುಂದೆ ಮೊಲಗಳು, ನಾಯಿಗಳು ಎಲ್ಲವನ್ನು ಇಲ್ಲಿ ಪ್ರದರ್ಶನ ಮಾಡಿದರು. ನಾವು ಅಲ್ಲಿಗೆ ಸ್ವಲ್ಪ ಲೇಟಾಗಿ ಹೋದ ಕಾರಣ ಅಲ್ಲಿದ್ದ ಇನ್ನೂ ಜಾಸ್ತಿ ನಾಯಿ ಮರಿಗಳು ಅವನ್ನೆಲ್ಲ ಜನರು ಖರೀದಿ ಮಾಡಿಕೊಂಡು ಆಲ್ರೆಡಿ ಹೋಗಿದ್ರು. ಸೊ ನೀವೆಲ್ಲ ಇಲ್ಲಿ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿರುವಂತಹ ಮೊಲಗಳಿದ್ದಾವೆ ಮತ್ತು ವಿವಿಧ ರೀತಿಯ ಶ್ವಾನಗಳು ಕೂಡ ಇಲ್ಲಿ ಇದ್ದಾವೆ. ಸೊ ಇದಾಗಿತ್ತು ತೋಟಗಾರಿಕೆಯ ಮೇಳದ ವಿಡಿಯೋ. ಸಿಗುತ್ತೇನೆ ಮುಂದಿನ ವಿಡಿಯೋದಲ್ಲಿ. ಇದೇ ಥರ ನಿಮಗೆ ವಿಡಿಯೋಗಳು ಬೇಕಾದರೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.